ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಬಂದು ಬುಧವಾರದ ವ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಬಂದು ಅಮಾವಾಸ್ಯೆ ಪೂಜೆ ಎಲ್ಲ ಆಯಿತು. ಸೊ ಇವತ್ತು ಬೆಳಗ್ಗೆನ ತಿಂಡಿಗೆ ಬಂದು ನಾನು ಫ್ರೈಡ್ ರೈಸ್ ಮಾಡಿದ್ದೆ. ಸೊ ಇವತ್ತೊಂದು ಸ್ಪೆಷಲ್ ಡೇ ಅಂತಾನೆ ಹೇಳ್ಬೋದು. ಇವತ್ತು ಬಂದು ನನ್ನ ಬರ್ಡೇ. ಸೊ ಆಲ್ರೆಡಿ ನಾನು ಬ್ಯಾಕ್ ವಿಡಿಯೋದಲ್ಲಿ ನಾನು ಅಕ್ಕ ಮನೆಯಲ್ಲಿ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡಿದ್ದೆ, ಬ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ. ಅಡ್ವಾನ್ಸಾಗಿ ನನ್ನ ಬರ್ಡೇ ಸೆಲೆಬ್ರೇಟ್ನ ಮಾಡ್ಕೊಂಡಿದ್ದೀನಿ. ಇವತ್ತು ನನ್ನ ಬರ್ಡೇ 16th ಆಗಸ್ಟ್ 16th ಮೈ ಬರ್ಡೇ. ಸೊ ಇವತ್ತು ಸಿಂಪಲ್ಗೆಲ್ಲ ಪೂಜೆ ಆಯಿತು. ಬೆಳಗ್ಗೆನೆಲ್ಲ ಫ್ರೆಶ್ ಅಪ್ ಆಗಿ ನಾನು ಕೂಡ ಬೇಗನೆ ತಿಂಡಿ ಎಲ್ಲ ರೆಡಿ ಮಾಡಿ ಪೂಜೆ ಮಾಡಿದ್ದಾಯಿತು. ಮತ್ತು ಆ ವಿಡಿಯೋ ಯಾರೂ ನೋಡಿಲ್ಲ, ಸೊ ನೋಡಿ ಪ್ಲೇಲಿಸ್ಟಲ್ಲಿ ಚೆಕ್ ಮಾಡಿ. ಇಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೋಡಿಲ್ಲ ಅಂದರೆ ನೋಡಿ. ತುಂಬ ಸಿಂಪಲ್ಲಾಗಾದ್ರೂ ತುಂಬ ಎಂಜಾಯ್ ಮಾಡಿದ್ವಿ ಅಕ್ಕ ಮನೆಯಲ್ಲಿ. ನನ್ನ ಬರ್ಡೇ ಸೆಲೆಬ್ರೇಷನ್ ತುಂಬ ಎಂಜಾಯ್ ಮಾಡಿದ್ವಿ. ಹಾಗೆ ಇವಾಗ ನಾನು ಡೈಲಿ ಬ್ಲಾಗ್ ಮಾಡೋಣ ಅಂತ ಹೇಳಿ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಈ ನಡುವೆ ತುಂಬ ನೆಟ್ವರ್ಕ್ ಸಮಸ್ಯೆ ಆಗಿರೋದ್ರಿಂದ ಡೈಲಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ನೋಡಾಗಲ್ಲ 2-3 ಡೇಸ್ ಆಗುತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪ ಕೆಲವೊಂದು ವಿಡಿಯೋಗಳನ್ನೆಲ್ಲ ಲೇಟಾಗಿ ಪೋಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ನೋಡ್ತಾ ಇರ್ಬೋದು ಇವತ್ತಿನ ದಿನ ಪೂಜೆನೂ ಕೂಡ ಆಗಿದೆ. ನೋಡ್ತಾ ಇರ್ಬೋದು ಬೇಗನೆ ಎದ್ದು ಎಲ್ಲ ಕಸ ಎಲ್ಲ ಗುಡಿಸಿ ಒರೆಸಿ ಬೇಗನೆ ತಿಂಡಿ ಎಲ್ಲ ಮಾಡಿ ನಂತರ ಇವಾಗ ನಾನು ದೇವಸ್ಥಾನಕ್ಕೂ ಹೋಗಬೇಕಾಗಿತ್ತು. ಬಟ್ ದೇವಸ್ಥಾನಕ್ಕೆ ಸಂಜೆ ಮೇಲೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ನಾನು ತುಂಬ ಕಡಿಮೆ ದೇವಸ್ಥಾನಕ್ಕೆ ಹೋಗೋದು. ಮುಂಚೆ ನಾನು ಜಾಸ್ತಿ ಹೋಗ್ತಾಯಿದ್ದೆ, ಮಕ್ಕಳಾದ್ಮೇಲಂತೂ ಕಡಿಮೆನೇ ಆಗೋಗಿದೆ. ಮಕ್ಕಳು ನೋಡ್ಕೊಳ್ಳೋಕೆ ಕೆಲವೊಂದು ಟೈಮಲ್ಲಿ ಅಂದ್ಕೊಳ್ತೀನಿ ಮಕ್ಕಳನ್ನ ಕರ್ಕೊಂಡು ಹೋಗಬೇಕು ಅಂತ, ತುಂಬ ಹಠ ಮಾಡ್ತಾರೆ. ಹಾಗಾಗಿ ಸ್ವಲ್ಪ ದೇವಸ್ಥಾನಕ್ಕೆ ಹೋಗೋದು ಕಡಿಮೆ. ಸೊ ಪೂಜೆ ಎಲ್ಲ ಆದ ನಂತರ ಇವತ್ತು ಬಂದು ಫ್ರೈಡ್ ರೈಸ್ ಮಾಡಿದ್ದೆ. ಇವತ್ತೇನಾದರೂ ಸ್ವೀಟ್ ಮಾಡಬೇಕು ಅಂದ್ಕೊಂಡೆ. ಬಟ್ ಹಿಂದಿನ ದಿನ ಇಂಡಿಪೆಂಡೆನ್ಸ್ ಡೇ ಆಗಿರೋದ್ರಿಂದ ಕೇಸರಿ ಬಾತು ಮತ್ತು ತರಕಾರಿ ಹಾಕಿ ಉಪ್ಪಿಟ್ಟು ಮಾಡಿದ್ದೆ. ತುಂಬ ಚೆನ್ನಾಗಿತ್ತು. ನನ್ನ ಮಗಳಿಗೆ ಫೇವ್ರೇಟ್ ಅಂತಲೇ ಹೇಳ್ಬೋದು. ಹಾಗಾಗಿ ಹಿಂದಿನ ದಿನವೇ ಸ್ವೀಟ್ ಎಲ್ಲ ಮಾಡಿದ್ದೆ. ಇವತ್ತು ಸಿಂಪಲ್ಲಾಗಿ ನಾನು ಫ್ರೈಡ್ ರೈಸ್ ಮಾಡಿಕೊಂಡೆ. ಓಕೆ, ಇವಾಗ ಟಿಫನ್ ಎಲ್ಲ ಮಾಡ್ಕೊಂಡು ನಂತರ ಈಗ ಮತ್ತೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇವಾಗ ಇನ್ನೇನಿಲ್ಲ, ಕೆಲಸ ಎಲ್ಲ ಮುಗ್ದಿದೆ. ಇನ್ನೇನಿದ್ರು ನಾನು ಆಫೀಸ್ ವರ್ಕ್ ಶುರು ಮಾಡಬೇಕು. ಇನ್ನೇನು ಶುರು ಆಗುತ್ತೆ. ಈಗ ಟೈಮ್ ಬಂದುಬಿಟ್ಟು 10:15 ಆಗಿದೆ. 10:15 ಒಳಗಡೆ ನಾನೆಲ್ಲ ಕೆಲಸನ ಮುಗಿಸ್ಕೊಳ್ತೀನಿ. ಹಸ್ಬೆಂಡು ಕೂಡ ಅವರು ಟಿಫನ್ ಮಾಡಿಕೊಂಡು ಜಸ್ಟ್ ಇವಾಗ ಹೊರಟರು. ನಾನು ಹಸ್ಬೆಂಡ್ ಜೊತೆನ ಕೂತ್ಕೊಂಡು ಟಿಫನ್ ಎಲ್ಲ ಮಾಡ್ಕೊಂಡ್ಬಿಡ್ತೀನಿ. ಸೊ 10 ಗಂಟೆಗೆಲ್ಲ 10:15 ಎಲ್ಲ ನನ್ನ ಕೆಲಸ ಎಲ್ಲ ಮುಗ್ದೋಗಿರುತ್ತೆ. ಇವಾಗ ನನ್ನ ಮಗ ಆಟ ಆಡ್ತಾ ಇದ್ದಾನೆ. ಹಾಗೆ ನಾನು ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಜಸ್ಟ್ ಇವತ್ತೇನು ನನ್ನ ಬರ್ಡೇ ಸ್ಪೆಷಲ್ ಡೇ ಏನು ಆ ಥರ ಏನಿಲ್ಲ. ಆಲ್ರೆಡಿ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಂಡಿರೋದ್ರಿಂದ ಕೇಕ್ ಕಟ್ಟಿಂಗ್ ಇದೆಲ್ಲ ಏನು ಬೇಡ ಅಂತ ಹೇಳಿದ್ದೆ. ಸೊ ನನ್ನ ಮಗಳಂತೂ ಇವತ್ತು ಮಮ್ಮಿ ಬರ್ಡೇ ಅಲ್ವಾ, ಹಾಗಾಗಿ ಕೇಕ್ ತನ್ನಿ ಪಪ್ಪ ಅಂತ ಹೇಳ್ತಾ ಇದ್ಲು. ಬಟ್ ನಾನು ಬೇಡ, ನಾನು ಆಲ್ರೆಡಿ ಕೇಕ್ ಕಟ್ಟಿಂಗ್ ಎಲ್ಲ ಆಗಿದೆ ಅಲ್ವಾ, ಬೇಡ ಅಂತ ಹೇಳಿದ್ದೆ. ಸೊ ನೋಡಬೇಕು ಮತ್ತು ಏನಾದರೂ ಕೇಕ್ ಕಟ್ಟಿಂಗ್ ಆ ಥರ ಇದ್ದರೆ ನಾನು ಅದನ್ನು ಶೇರ್ ಮಾಡ್ಕೊಳ್ತೀನಿ. ಸೊ ನನ್ನ ಮಗ ನೋಡ್ತಾ ಇರ್ಬೋದು ಹೊಸ್ಲಲ್ಲಿ ಹೂವು ಇಟ್ಟಿರೋದನ್ನೆಲ್ಲ ಯಾವ ರೀತಿ ಮಾಡಿದ್ದಾನೆ ಅಂತ. ಎಲ್ಲನೂ ಈ ಥರ ತಂದು ಅಂಡೋದು ಈ ಥರ ಕಸ ಎಲ್ಲ ಮಾಡೋದೇ ಆಗೋಗುತ್ತೆ ನನ್ನ ಮಗಂದು ಆಟಗಳು. ಜಾಸ್ತಿ ತುಂಬ ತುಂಟಾಗ್ಬಿಟ್ಟಿದ್ದಾನೆ. ಓಕೆ, ಅದಾದ ನಂತರ ಇವತ್ತು ನಮ್ಮ ಮನೆಯವರು ಸ್ವಲ್ಪ ವೆಜಿಟೇಬಲ್ಸ್ ತಂದಿದ್ದರು. ಬೀನ್ಸು ಮತ್ತು ಬೆಂಡೆಕಾಯಿ ತಂದಿದ್ದರು. ತುಂಬಾ ಚೆನ್ನಾಗಿ ಫ್ರೆಶ್ ಆಗಿತ್ತು. ಸೊ ಕವರಲ್ಲೇ ಇಟ್ಟರೆ ಏನಾಗುತ್ತೆ, ಕಾವಿಗೆ ಅರ್ಧ ಹೊಂಟೋಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ನಾನೊಂದು ಮರಕ್ಕೆ ಹಾಕಿಡ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಇರೋದ್ರಿಂದ ಅದನ್ನೆಲ್ಲ ನಾನು ಜಾಸ್ತಿ ತರಕಾರಿ ಏನು ನಾನು ಫ್ರಿಜ್ನಲ್ಲಿ ಸ್ಟೋರೇಜ್ ಮಾಡ್ಕೊಳ್ಳೋದಿಲ್ಲ. ತುಂಬ ದಿನ ಬರಲಿ ಅಂತ ಹೇಳ್ಬಿಟ್ಟು 10 ಡೇಸ್ 15 ಡೇಸ್ ಬರಲಿ ಅಂತ ಹೇಳ್ಬಿಟ್ಟು ಫ್ರಿಜ್ಜಲ್ಲಿ ಸ್ಟೋರೇಜ್ ಮಾಡ್ಕೊಳ್ತಾರೆ. ಬಟ್ ನಾನು ಇದನ್ನು ಸ್ಟೋರೇಜ್ ಮಾಡ್ಕೊಳ್ಳಲ್ಲ ಫ್ರಿಜ್ನಲ್ಲಿ, ಹಾಗೆ ಇಡ್ತೀನಿ. ಹಾಗೆ ಇಟ್ಟರು ಚೆನ್ನಾಗಿರುತ್ತೆ. ಈ ರೀತಿ ನಾನು ಒಂದು ಮರಕ್ಕೆ ಹಾಕಿ ಈ ರೀತಿ ಹಂಡು ಬಿಟ್ಟರೆ ಅದೇನಾಗುತ್ತೆ, ನೀಟಾಗಿರುತ್ತೆ. ಬೂಷ್ಣ ಆಗಿರ್ಬೋದು, ಬೇಗ ಕೆಡೋದು ಇದೆಲ್ಲ ಆಗೋದಿಲ್ಲ. ಬೆಂಡೆಕಾಯಿನೂ ತುಂಬ ಚೆನ್ನಾಗಿದೆ, ಫ್ರೆಶ್ ಆಗಿದೆ. ಇವತ್ತು ಸಂಜೆ ನೋಡೋಣ ಬೀನ್ಸ್ ಪಲ್ಯ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮಾಡಿದ್ರೆ ಆ ರೆಸಿಪಿನೂ ಕೂಡ ಶೇರ್ ಮಾಡ್ಕೊಳ್ತೀನಿ. ಓಕೆ, ಮತ್ತೆ ನಾನು ಮಧ್ಯದಲ್ಲಿ ವ್ಲಾಗ್ನ ಶುರು ಮಾಡ್ಲಿಕ್ಕಾಗಲಿಲ್ಲ. ಸಂಜೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ನಿಮಗೆ ಗೊತ್ತೇ ಇರುತ್ತಲ್ವ, ನಾನು ವ್ಲಾಗ್ ಮಧ್ಯದಲ್ಲಿ ನಾನು ಕೆಲವೊಂದಷ್ಟು ಆಫೀಸ್ ವರ್ಕ್ ಇರುತ್ತೆ, ಅದು ಮಧ್ಯದಲ್ಲಿ ನಾನು ಏನೂ ವ್ಲಾಗ್ಸ್ ಮಾಡೋಕ್ಕಾಗಲ್ಲ. ಇನ್ನೇನು ಇರಲ್ಲ, ಜಸ್ಟ್ ನಾನು ಬೆಳಗ್ಗೆ ಬೇಗನೆ ಎದ್ದು ನಾನು 10 ಗಂಟೆ ನನ್ನ ಮಗಳು ಕಳಿಸೋಷ್ಟ್ರೊಳಗಡೆ ಟಿಫನ್ ಎಲ್ಲ ಮಾಡಿ ನಾನೆಲ್ಲ ಕೆಲಸನ ಮುಗಿಸ್ಕೊಳ್ತೀನಿ. ಇನ್ನೇನಿದ್ರು 10:15 ಮೇಲೆ ನಾನು ಸ್ವಲ್ಪ ಆಫೀಸ್ ವರ್ಕ್ನ ಶುರುವಾಗಿರುತ್ತೆ. ಇನ್ನೇನಿದ್ರು ಸಂಜೆ ಮೇಲೆ ನಾನು ವ್ಲಾಗ್ನ ಶುರು ಮಾಡ್ಕೊಳಕ್ಕಾಗೋದು. ಅದು ಮಧ್ಯದಲ್ಲಿ ನಾನು ಆದರೆ ಮಾಡ್ತೀನಿ, ಇಲ್ಲ ಅಂದರೆ ಆಗೋದಿಲ್ಲ.
ಇವಾಗ ನಾನು ಸಂಜೆ ಮಕ್ಕಳಿಗೆಲ್ಲ ಹಾಲು ಕಾಯಿಸ್ಬಿಟ್ಟು ಸೊ ನಾವು ಸ್ಟ್ರಾಂಗಾಗಿ ಟೀ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಕಡೆ ಹಾಲಿಟ್ಟಿದ್ದೀನಿ, ಮತ್ತು ಇನ್ನೊಂದು ಕಡೆ ಬೀನ್ಸ್ ಮೇಲ್ಗಡೆ ಸಿಪ್ಪೆನೆಲ್ಲ ಹೆರಿದು ಅದನ್ನು ಕೂಡ ನಾನು ಚೆನ್ನಾಗಿ ವಾಶ್ ಮಾಡಿ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು. ತುಂಬಾ ಚೆನ್ನಾಗಿರುತ್ತೆ ಬೀನ್ಸ್ ಪಲ್ಯ. ಸಾಂಬಾರಿದೆ, ಹಾಗಾಗಿ ನಾನು ಪಲ್ಯನಾದರೂ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪಲ್ಯ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಓಕೆ, ಈಗ ಸ್ಟ್ರಾಂಗಾಗಿ ಟೀ ಕೂಡ ರೆಡಿ ಆಯಿತು. ಟೀ ಕುಡಿತಾ ಇದ್ದೀನಿ. ಇವಾಗ ಬೀನ್ಸ್ ಎಲ್ಲ ಕಟ್ ಮಾಡಿದ್ದಾಯಿತು. ನಾನು ಸ್ವಲ್ಪ ಹೊತ್ತು ಟೀ ಕೂತ್ಕೊಂಡು ಟೀ ಎಲ್ಲ ಕುಡಿದು ನಂತರ ನಾನು ಬೀನ್ಸ್ ಪಲ್ಯ ರೆಡಿ ಮಾಡ್ಕೊಳ್ತೀನಿ. ಓಕೆ, ಈಗ ನಾನು ಕೂಡ ಟೀನೆಲ್ಲ ಕುಡಿದು ನಂತರ ಮಕ್ಕಳ ಜೊತೆ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿದ ನಂತರ ಇವಾಗ ನಾನು ಬೀನ್ಸ್ ಪಲ್ಯ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಇವಾಗ ನೋಡ್ತಾ ಇರ್ಬೋದು ಬೀನ್ಸ್ ಎಲ್ಲ ಸಣ್ಣದಾಗಿ ಕಟ್ ಮಾಡಿಕೊಂಡು ಇವಾಗ ನಾನೊಂದು ಬಾಣಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಬಾಣಲಿಗೆ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ನೋಡ್ಕೊಂಡು ಹಾಕಿ, ಅತ್ತಿಯಾಗಿ ಹಾಕಿದ್ರೆ ಉಪ್ಪಾಗೋಗ್ಬಿಡುತ್ತೆ. ಉಪ್ಪು ಹಾಕ್ಕೊಂಡು ಸ್ವಲ್ಪ ಬೀನ್ಸ್ ಮುಳುಗುವಷ್ಟು ನೀರು ಹಾಕಿ, ಜಾಸ್ತಿ ನೀರು ಹಾಕೋದಕ್ಕೆ ಹೋಗಬೇಡಿ. ಸ್ವಲ್ಪ ಮುಳುಗುವಷ್ಟು ನೀರು ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಸೊ ನಾನು ಯಾವಾಗಲೂ ಇದೇ ರೀತಿ ಮಾಡ್ತೀನಿ. ಕೆಲವೊಂದು ಟೈಮಲ್ಲಿ ಬೇಳೆ ಜೊತೆನೇ ಇಟ್ಬಿಡ್ತೀನಿ. ಇವಾಗ ಸಾಂಬಾರು ಇರೋದ್ರಿಂದ ನಾನು ಹಾಗೆಯೇ ಬೇಯಿಸಿ ಮಾಡ್ತಾ ಇರುವಂಥದ್ದು. ನೋಡ್ತಾ ಇರ್ಬೋದು, ಹೀಗೆ ಪ್ರೆಶ್ ಮಾಡಿದ ತಕ್ಷಣ ಅದು ಈ ಥರ ಆಗಬೇಕು. ಸೊ ಈಗ ಪರ್ಫೆಕ್ಟಾಗಿ ಬೆಂದಿದೆ, ಹಾಗಾಗಿ ನಾನು ನೀರನ್ನೆಲ್ಲ ಸಪ್ರೇಟ್ ಮಾಡಿ ಒಂದು ಬೌಲ್ಗೆ ಹಾಕ್ಕೊಂಡೆ. ಇವಾಗ ನಾನು ಪಲ್ಯ ಮಾಡೋದಕ್ಕೆ ಒಗ್ಗರಣೆ ಕೊಡ್ತಾಯಿದ್ದೀನಿ. ಬಾಣಲಿ ಇಟ್ಟೆ. ಆ ಬಾಣಲಿಗೆ ನಾನು ಒಂದು 3 ಇಂದ 4 ಸ್ಪೂನ್ ಎಣ್ಣೆ ಹಾಕ್ಕೊಂಡೆ, ಸಾಸಿವೆ ಹಾಕ್ಕೊಂಡೆ, ಜೊತೆಗೆ ಒಣ ಕರಿಬೇವು ಇದ್ದರೆ ಒಣ ಕರಿಬೇವು, ಇಲಾಚಿ ಕರಿಬೇವು ಹಾಕ್ಕೊಂಡು ಇದರ ಜೊತೆ ಮೆಣಸಿನ್ಕಾಯಿನ ಹಾಕ್ಕೊಂಡು ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಮದುವೆಗಳಲ್ಲಿ ನೋಡ್ತಿರಲ್ವ ಯಾವ ರೀತಿ ಬೀನ್ಸ್ ಪಲ್ಯ ಇರುತ್ತೆ ಅದೇ ರೀತಿ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು. ಇದಕ್ಕೆ ಸ್ವಲ್ಪ ಅರಶಿನ ಹಾಕ್ಕೋಬೋದು. ನೀವು ಅರಶಿನ ಹಾಕ್ಕೊಂಡ್ರೆ ಸ್ವಲ್ಪ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ಅರಶಿನ ಹಾಕ್ಕೊಂಡು ನಂತರ ಮಿಕ್ಸ್ ಮಾಡಿ ಇವಾಗ ನಾವು ಬೇಯಿಸಿ ಇಟ್ಕೊಂಡಿರುವಂಥ ಬೀನ್ಸ್ ಏನಿದೆ ಅದನ್ನು ಹಾಕ್ಕೊಂಡು ಎಲ್ಲ ಒಂದು ಸರಿ ಮಿಕ್ಸ್ ಮಾಡ್ಕೊಬೇಕು. ಇದಕ್ಕೆ ನೀವು ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ತೆಂಗಿನಕಾಯಿ ತುರಿ ಸ್ವಲ್ಪ ಇತ್ತಲ್ವ, ಹಾಗಾಗಿ ನಾನು ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ತೆಂಗಿನಕಾಯಿ ತುರಿ ಹಾಕೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ. ಮತ್ತು ದಾಳಿಂಬೆ ಹಣ್ಣು ಇದ್ರೂ ಇದರ ಜೊತೆ ಮಿಕ್ಸ್ ಮಾಡಿಕೊಂಡು ತಿನ್ನಿ, ಇನ್ನೂ ಚೆನ್ನಾಗಿರುತ್ತೆ. ಇವಾಗ ಫೈನಲಿ ಬೀನ್ಸ್ ಪಲ್ಯ ರೆಡಿ ಆಯಿತು. ನೋಡ್ತಾ ಇರ್ಬೋದು, ಕಾಯಿ ಹಾಕಿ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿಕೊಂಡ್ರೆ ಬೀನ್ಸ್ ಪಲ್ಯ ರೆಡಿ ಆಯಿತು. ನೀವು ಬೇಕು ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಟೇಸ್ಟ್ ಮಾಡಿ ಹಾಕ್ಕೊಳ್ಳಿ. ಯಾಕೆಂದರೆ ಬೇಯಿಸುವಾಗ ಉಪ್ಪು ಹಾಕಿರೋದ್ರಿಂದ ಸ್ವಲ್ಪ ಉಪ್ಪೆಲ್ಲ ಹಿಡಿದಿರುತ್ತೆ. ಮತ್ತೆ ಉಪ್ಪು ಹಾಕ್ಬಿಟ್ರೆ ಮತ್ತೆ ಉಪ್ಪು ಆಗೋಗ್ಬಿಡುತ್ತೆ. ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ನಂತರ ಕೊನೆಯಲ್ಲಿ ಇನ್ನೇನು ಆಫ್ ಮಾಡೋ ಟೈಮ್ಗೆ ಕೊತ್ತಂಬರಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಉದುರಿಸ್ಬಿಟ್ಟು ಒಂದು ಸರಿ ತಿರುಗಿಸ್ಬಿಟ್ಟು ಸ್ಟವ್ನ ಆಫ್ ಮಾಡಿದ್ರೆ ತುಂಬ ರುಚಿಕರವಾದಂತಹ ಬೀನ್ಸ್ ಪಲ್ಯ ರೆಡಿ ಆಯಿತು. ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿದೆ. ನೀವೊಮ್ಮೆ ಟ್ರೈ ಮಾಡಿ. ಓಕೆ, ಇದೇನಪ್ಪ ಇದನ್ನು ಹೀಗೆ ತೋರಿಸ್ತಾ ಇದ್ದೀರಾ ಅಂತಾರೆ. ಇದು ನೋಡ್ತಾ ಇರ್ಬೋದು ಬಿನ್ ಬ್ಯಾಗ್, ಅಂದರೆ ಬಿನ್ ಶೇರ್ ಅಂತಲೂ ಕರೀತಾರೆ. ಬಿನ್ ಬ್ಯಾಗು ತುಂಬ ಜನಕ್ಕೆ ಬಿನ್ ಬ್ಯಾಗ್ ಅಂದರೆ ಗೊತ್ತಿರಲ್ಲ ಅಂದ್ಕೊಳ್ತೀನಿ. ಸೊ ಇದು ತುಂಬ ದಿನದಿಂದ ಆಸೆ ಇತ್ತು, ತೊಗೊಳ್ಬೇಕು ಅಂತ. ಸೊ ನಮ್ಮನೆಯವ್ರಿಗೆ ಹೇಳ್ತಾನೆ ಇದೆ ಈ ರೀತಿ ತೊಗೊಳ್ಬೇಕು ಬಿನ್ ಬ್ಯಾಗು ಅಂತ. ಫೈನಲಿ ನನ್ನ ಬರ್ಡೇ ದಿನವೇ ನನಗೊಂದು ಸರ್ಪ್ರೈಸ್ ಗಿಫ್ಟ್ ಕೊಟ್ಬಿಟ್ರು. ಮಧ್ಯಾಹ್ನ ಊಟಕ್ಕೆ ಬಂದಿದ್ದರು. ಡೋರ್ ಓಪನ್ ಮಾಡ್ತಿದ್ದಾಗಲೇ ಇದೇನಪ್ಪ ಇದು ಈ ಥರ ಇದೆ ಅಂತ ಶಾಕ್ ಆಗೋಯ್ತು. ಒಂಥರ ಸರ್ಪ್ರೈಸಾಗಿ ಕೊಟ್ಟರು. ಬಟ್ ನಾನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಅವರು ಸಡನ್ನಾಗಿ ಹಂಗೆ ಬಂದರು. ಬೆಲ್ ಮಾಡಿದ ತಕ್ಷಣ ನಾನು ಡೈರೆಕ್ಟ್ ಹೋಗಿ ಬಾಗಿಲು ತೆಗೆಯೋಕೆ ಹೋದೆ. ಸಡನ್ಲಿ ನನಗೆ ಗೊತ್ತೇ ಆಗಲಿಲ್ಲ. ಇಲ್ಲ ಅಂದಿದ್ರೆ ಖಂಡಿತವಾಗ್ಲೂ ವೀಡಿಯೋ ಮಾಡ್ಕೊಳ್ತಾ ಇದ್ದೆ. ಸೊ ನನಗಂತೂ ತುಂಬ ಖುಷಿ ಆಯಿತು. ನಮ್ಮ ಮನೆಯವರು ನನ್ನ ಬರ್ಡೇ ದಿನವೇ ತಂದು ಕೊಡ್ತಾರಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸರ್ಪ್ರೈಸಾಗಿ ತಂದು ಕೊಟ್ಟರು. ನನ್ನ ಬರ್ಡೇ ದಿನವೇ ಒಂದು ಸ್ಪೆಷಲ್ ಡೇ. ನನ್ನ ಬರ್ಡೇ ದಿನವೇ ತಂದು ಕೊಟ್ಟರು. ಒಂದು ಮೆಮೊರಬಲ್ಲು ನನ್ನ ಬರ್ಡೇಗೆ. ಇದು ತುಂಬ ದಿನದಿಂದ ಆಸೆ ಇತ್ತು. ಏಕೆಂದರೆ ನನಗೆ ಬ್ಯಾಕ್ ಪೇನ್ ತುಂಬ ಇರ್ತಿತ್ತು. ಹಾಗಾಗಿ ಕೆಲವೊಂದು ಟೈಮಲ್ಲಿ ಬಿನ್ ಬ್ಯಾಗ್ ಮೇಲೆ ಕುತ್ಕೊಂಡು ಸ್ವಲ್ಪ ನಮಗೆ ನೀಟಾಗಿ ಹುರಿಕೊಂಡು ಕುತ್ಕೊಳ್ಬೋದು. ಹಾಗಾಗಿ ನಾನಿದು ತುಂಬ ದಿನದಿಂದ ಆಸೆ ಇತ್ತು.
ಒಂಥರ ಚೆನ್ನಾಗಿದೆ. ಸೊ ಮಕ್ಕಳು ಕೂಡ ಎಂಜಾಯ್ ಮಾಡ್ತಾಯಿದ್ದಾರೆ, ತುಂಬ ಎಂಜಾಯ್ ಮಾಡ್ತಾಯಿದ್ದಾರೆ. ಸೊ ನನಗಂತೂ ಏನು ಹೇಳ್ಬೇಕಂತ ಗೊತ್ತಿಲ್ಲ. ನಮ್ಮ ಮನೆಯವ್ರಿಗೆ ಯಾವಾಗಲೂ ಹೇಳ್ತಾನೆ ಇದೆ, ಸರಿ ನೋಡೋಣ ಅಂತ ಹೇಳ್ತಾಯಿದ್ರು. ಕೊನೆಗೆ ನನ್ನ ಬರ್ಡೇ ದಿನವೇ ತಂದು ಕೊಟ್ಟರು. ಇದೇ ನಂದು ಸ್ಪೆಷಲ್ ಗಿಫ್ಟ್ ಅಂತಲೇ ಹೇಳ್ಬೋದು. ಹಸ್ಬೆಂಡ್ ಕಡೆಯಿಂದ ದೊಡ್ಡ ಗಿಫ್ಟ್ ಅಂತಲೇ ಹೇಳ್ಬೋದು. ಬಟ್ ನಾನಂತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನನ್ನ ಮನೆಯವರು ನನ್ನ ಬರ್ಡೇ ದಿನವೇ ಗಿಫ್ಟ್ ಕೊಡ್ತಾರೆ ಅಂತ ಹೇಳಿಬಿಟ್ಟು. ಬಟ್ ಅವ್ರು ತಂದಾಗ ರಿಯಾಕ್ಷನ್ ಯಾವ ರೀತಿ, ನಿಜವಾಗ್ಲೂ ನಾನು ಅದನ್ನು ವೀಡಿಯೋ ಮಾಡಬೇಕಾಗಿತ್ತು, ಮಿಸ್ ಮಾಡಿಕೊಂಡೆ. ಸೊ ಅದಾಯಿತು. ಇವಾಗ ಬಿನ್ ಬ್ಯಾಗ್ ಮೇಲೆ ಕೂತ್ಕೊಂಡು ಎಲ್ಲ ಎಂಜಾಯ್ ಮಾಡಿ ನಂತರ ಇವಾಗ ನಾನು ಟೈಮ್ ಆಯ್ತಲ್ವಾ, ಸೊ ಮುದ್ದೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮುದ್ದೆ ಮಾಡ್ತಾಯಿದ್ದೀನಿ. ಇವತ್ತು ಡಿನ್ನರ್ಗೆ ಸಹ ಏನು ಸ್ಪೆಷಲ್ ಆ ಥರ ಏನಿಲ್ಲ. ಇವಾಗ ಸಾಂಬಾರಿದೆ, ಉಪ್ಪಿನ ಸಾಂಬಾರು ಮಾಡಿದ್ದೆ. ಸಾಂಬಾರು ಜೊತೆ ರಾಗಿ ಮುದ್ದೆ ಮತ್ತು ಬೀನ್ಸ್ ಪಲ್ಯ ಮಾಡಿದ್ದೀನಿ ನೆಂಚ್ಕೊಳ್ಳೋದಕ್ಕೆ. ಬೀನ್ಸ್ ಪಲ್ಯ ಇವತ್ತೇನು ನಾನ್ ವೆಜ್, ಇವತ್ತು ಬಿರಿಯಾನಿ ಮಾಡಬೇಕು ಅಂತ ಅಂದ್ಕೊಂಡೆ. ಬಟ್ ಅಮಾವಾಸ್ಯೆ ಅಲ್ವಾ, ಬೇಡ ಅಂತ ಹೇಳಿಬಿಟ್ಟು ಮಾಡಲಿಲ್ಲ. ಅಮಾವಾಸ್ಯೆ ಆ ಥರ ಏನಿಲ್ಲ, ನಾವು ಮಾಡ್ಕೊಂಡು ತಿಂತೀವಿ. ಬಟ್ ಆದರೂ ಬೇಡ ಅನ್ನಿಸ್ತು. ಹಾಗಾಗಿ ಇವತ್ತು ಏನು ಆ ಥರ ನಾನ್ ವೆಜ್ ಏನು ಮಾಡಿಲ್ಲ. ಇರೋ ಸಾಂಬಾರಿಗೆ ರಾಗಿ ಮುದ್ದೆ ಮಾಡಿಕೊಂಡೆ. ಸೊ ಇದರ ಜೊತೆ ನಾನು ಬೀನ್ಸ್ ಪಲ್ಯ ಮಾಡಿಕೊಂಡೆ. ಸೊ ಇವತ್ತಿನ ಡಿನ್ನರ್ ನಮ್ದು ಇದೆ ಸ್ಪೆಷಲ್ ಅಂತಲೇ ಹೇಳ್ಬೋದು. ಓಕೆ, ಇವತ್ತಿನ ಡಿನ್ನರ್ ರೆಡಿ ಆಯಿತು. ಇವಾಗ ಇನ್ನೇನು ಊಟ ಮಾಡೋದು ಒಂದೇ ಬಾಕಿ. ಓಕೆ, ಮತ್ತು ಬ್ಯಾಕ್ ವಿಡಿಯೋದಲ್ಲಿ ನಾನು ಅಕ್ಕ ಮನೆಗೆ ಹೋದಾಗ ನಾನು ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಂಡಿದ್ದು ಒಂದಷ್ಟು ಜನ ನನಗೆ ತುಂಬ ಜನ ನನ್ನ ಬರ್ಡೇ ದಿನವೇ ತುಂಬ ಜನ ವಿಶೇಷ್ ಮಾಡಿದ್ದೀರಾ. ಅವ್ರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಲ್ರೆಡಿ ಎಲ್ಲರಿಗೂ ರಿಪ್ಲೈ ಮಾಡಿದ್ದೀನಿ. ಆದರೂ ವಿಡಿಯೋದಲ್ಲಿ ಸಹ ನಾನು ತುಂಬ ಥ್ಯಾಂಕ್ಸ್ ಯಾರೆಲ್ಲ ನನ್ನ ಬರ್ಡೇ ವಿಶ್ ಮಾಡಿದ್ದೀರಾ ಅವ್ರಿಗೆಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಷ್ಟು ಹೇಳಿದ್ರೂ ಸಾಕಾಗೋದಿಲ್ಲ. ತುಂಬಾ ಥ್ಯಾಂಕ್ಸ್. ತುಂಬ ಜನ ವಿಶ್ ಮಾಡಿದ್ದೀರಾ. ಒಂದು ಫೇಸ್ಬುಕ್ಕಲ್ಲಾಗಿರ್ಬೋದು, ವಾಟ್ಸಪ್ಪಲ್ಲಾಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಮೆಸೇಜ್ ಮಾಡಿದ್ದೀರಾ, ಹ್ಯಾಪಿ ಬರ್ಡೇ ವಿಶೇಷ ಹೇಳಿದ್ದೀರಾ. ತುಂಬ ಥ್ಯಾಂಕ್ಸ್. ಇವಾಗ ನಾನು ಮುದ್ದೆ ಎಲ್ಲ ಮಾಡಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ನಂತರ ಈಗ ನನ್ನ ಮಗನಿಗೆ ಮುದ್ದೆ ತಿನ್ನಿಸ್ತಾ ಇದ್ದೀನಿ. ಎವ್ರಿಡೇ ನಾನು ಮುದ್ದೆ ಮಾಡೇ ಮಾಡ್ತೀನಿ. ಸೊ ಮಂತಲ್ಲಿ ನಾನು 1 ದಿನ 2 ದಿನ ಮಿಸ್ ಮಾಡ್ಕೊಳ್ತೀನಿ ಅಷ್ಟೇ, ಬಿಟ್ಟು ಎವ್ರಿಡೇ ನಾನು ಮುದ್ದೆ ಅಂತ ಕಂಪಲ್ಸರಿ. ಅದರ ಜೊತೆ ನನ್ನ ಮಕ್ಳಿಗೆ ಇಬ್ರಿಗೂ ಅಷ್ಟೇ ಪುಟ್ಟದಾಗಿರುವಂಥ ರಾಗಿ ಬೌಲ್ ನಾನು ಮಾಡ್ತೀನಿ. ಅವ್ರಿಗೂ ಕೂಡ ಮುದ್ದೆ ತಿನ್ನಿಸಿ ಅಭ್ಯಾಸ ಮಾಡಿಸ್ತೀನಿ. ಎವ್ರಿಡೇ ಅವರು ಕೂಡ ಮುದ್ದೆ ತಿಂತಾರೆ, ತಿನ್ನಲೇಬೇಕು ಅನ್ನೋ ಒಂದು ಭಯ ಇಟ್ಟಿದ್ದೀವಿ. ತಿಂತಾರೆ. ಏಕೆಂದರೆ ರಾಗಿ ಮುದ್ದೆ ತುಂಬ ಹೆಲ್ತಿಗೆ ಒಳ್ಳೆಯದು. ಅದರಿಂದ ಇನ್ಯಾವುದೂ ಇಲ್ಲ. ತುಂಬ ಹೆಲ್ತ್ ಅಂದರೆ ಶಕ್ತಿ ಕೊಡುತ್ತೆ ಮಕ್ಕಳಿಗೆ. ಒಳ್ಳೆ ಬೋನ್ಸ್ ಆಗಿರ್ಬೋದು, ತುಂಬ ಸ್ಟ್ರಾಂಗ್ ಮಾಡುತ್ತೆ. ಸೊ ರಾಗಿ ಮುದ್ದೆ ಒಳ್ಳೆಯದು ಆರೋಗ್ಯಕ್ಕೆ. ಸೊ ಇವತ್ತು ನಮ್ಮನೆ ಡಿನ್ನರ್ ಇದು ಹೀಗಾಗಿತ್ತು. ರಾಗಿ ಮುದ್ದೆ, ಉಪ್ಪಿನ ಸಾಂಬಾರು, ಬೀನ್ಸ್ ಪಲ್ಯ ನೀವು ಕೂಡ ಈ ರೀತಿ ಒಂದು ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಕೊಳ್ಳಿ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗ ನಮ್ಮದು ಊಟ ಎಲ್ಲ ಆಯಿತು. ಊಟ ಎಲ್ಲ ಆಗಿದ ನಂತರ ನಾನು ಮೂಸಂಬಿ ಜ್ಯೂಸನ್ನ ಕುಡಿತಾ ಇದ್ದೀನಿ. ಸೊ ನಾವಂತೂ ಯಾವಾಗಲೂ ಅಷ್ಟೇ ನೈಟ್ ಟೈಮಲ್ಲಿ ಡೈಲಿ ಆ ಥರ ಏನಿಲ್ಲ, ಒಂದು 2 ಡೇಸ್ ಇಲ್ಲ 3 ಡೇಸ್ ಸರಿ ನಾವು ಆರೆಂಜ್ ಜ್ಯೂಸ್ ಇಲ್ಲಾಂದರೆ ಮೂಸಂಬಿ ಜ್ಯೂಸು ಮತ್ತು ಲೆಮನ್ ಜ್ಯೂಸ್ ಇದಂತೂ ಕಂಪಲ್ಸರಿ ಕುಡಿತಾನೆ ಇರ್ತೀವಿ. ಬಾಡಿ ತುಂಬ ಓವರ್ ಹೀಟ್ ಆಗಿದ್ರೆ ಈ ರೀತಿ ನಾವು ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ತಂಪು ಮಾಡುತ್ತೆ ಅಂತಲೇ ಹೇಳ್ಬೋದು. ಮಕ್ಳಿಗೂ ಕೂಡ ಕೊಡಿ, ತುಂಬ ಹೆಲ್ತಿಗೆ ಒಳ್ಳೆಯದು. ಈ ಥರ ಜ್ಯೂಸನ್ನ ನಾವು ಹೊರಗಡೆ ಕುಡಿಯೋದಕ್ಕಿಂತ ಈ ಥರ ಹಣ್ಣು ಮನೆಗೆ ತಂದು ನಾವು ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ನಮಗೆ ಶುಗರ್ ಎಷ್ಟು ಬೇಕಷ್ಟು ಹಾಕ್ಕೊಂಡು ನಾವು ಮಾಡ್ಕೊಳ್ಬಹುದು. ಸೊ ಫೈನಲಿ ಮಕ್ಳಿಗೂ ಕೂಡ ಕೊಟ್ಟಿದ್ದೀವಿ, ಕುಡಿತಾ ಇದ್ದಾರೆ. ಓಕೆ ಸ್ನೇಹಿತರೆ, ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್. ಥ್ಯಾಂಕ್ ಯು. ನಮಸ್ತೆ.